ಸೊ ಗೈಸ್, ಪದೇ ಪದೇಯಾಗಿ ಸಿಬಿಲ್ ಸ್ಕೋರ್ ನ ಚೆಕ್ ಮಾಡೋದ್ರಿಂದ ಸಿಬಿಲ್ ಸ್ಕೋರು ಏನು ಕಡಿಮೆ ಆಗುತ್ತಾ ಅನ್ನೋದು ನನಗೆ ಸುಮಾರು DMs ಅಲ್ಲಿ ಪ್ರಶ್ನೆಗಳು ಬಂದಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಆನ್ಸರ್ ಮಾಡಿದ್ದೀನಿ. ನಿಮ್ಮ ಸಿಬಿಲ್ ಸ್ಕೋರ್ ಅಂದ್ರೆ ನೀವು ಪದೇ ಪದೇ ಬೇರೆ ಬೇರೆ ಅಪ್ಲಿಕೇಶನ್ಸ್ ಗಳಲ್ಲಿ ಲೈಕ್ Paytm ಆಗಿರ್ಬೋದು ಅಥವಾ ಇನ್ನಿತರ ಸುಮಾರು ಅಪ್ಲಿಕೇಶನ್ಸ್ ಗಳಿದೆ ಸಿಬಿಲ್ ಸ್ಕೋರ್ ನ ಚೆಕ್ ಮಾಡಕ್ಕೆ, ರೈಟ್. ಸೊ ನೀವು ಅದರಲ್ಲಿ ಚೆಕ್ ಮಾಡಿದರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಏನಿರುತ್ತೆ ಅದು ಕಡಿಮೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ದಟ್ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಸೊ ಹ್ಯಾಸ್ ಯೂಶುವಲ್ ನಿಮ್ಗೆ ಗೊತ್ತಿರುವ ಹಾಗೇನೆ ಕ್ರೆಡಿಟ್ ಸ್ಕೋರ್ ಇತ್ತೀಚಿನ ದಿನಗಳಲ್ಲಿ ಕ್ರೆಡಿಟ್ ಸ್ಕೋರ್ ಏನಿದೆ ಎಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆಲ್ಲರೂ ಗೊತ್ತಿರೋ ವಿಷಯನೇ. ಯಾಕಂದ್ರೆ ನೀವು ಪ್ರತಿಯೊಂದು ಲೋನ್ ತಗೊಳ್ಳೋದಕ್ಕಾಗ್ಲಿ ಅಥವಾ ಇನ್ನಿತರೆ ಬ್ಯಾಂಕ್ ಗಳಲ್ಲಿ ಕ್ರೆಡಿಟ್ ಕಾರ್ಡ್ ನ ಇಶ್ಯೂ ಮಾಡೋದಕ್ಕಾಗ್ಲಿ ಕ್ರೆಡಿಟ್ ಸ್ಕೋರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ಮಾತ್ರ ಮಿನಿಮಮ್ ಲೈಕ್ 700 ಪ್ಲಸ್ ಇದ್ರೆ ಎಕ್ಸಲೆಂಟ್ ಅಲ್ಲಿ ಇರುತ್ತೆ, ಅಥವಾ 650 600 ಅಲ್ಲಿ ಇದ್ರೆ ಗುಡ್ ಅಂತ ಬರುತ್ತೆ. ಅದಕ್ಕಿಂತ ಕೆಳಗಡೆ ಇದ್ರೆ ಮತ್ತೆ ಒಂದು ಸ್ವಲ್ಪ ಪೂವರ್ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ಯಾವತ್ತೂ ನಿಮ್ಮ ಸಿಬಿಲ್ ಸ್ಕೋರ್ ಏನಿದೆ 700 ಪ್ಲಸ್ ಮೇಂಟೈನ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ 730 50 ಈ ತರ ಇತ್ತು ಅಂತಂದ್ರೆ ನಿಮ್ಗೆ ಎಕ್ಸಲೆಂಟ್ ಕ್ಯಾಟಗರಿಯಲ್ಲಿ ಬರುತ್ತೆ ಸಿಬಿಲ್ ಸ್ಕೋರ್. ಸೊ ಈ ರೀತಿ ಇರೋದ್ರಿಂದ ಎಕ್ಸಲೆಂಟ್ ಕ್ಯಾಟಗರಿಯಲ್ಲಿ ಇರೋದ್ರಿಂದ ನೀವೇನಾದ್ರೂ ಲೈಫ್ ಅಲ್ಲಿ ಲೈಕ್ ನಿಮ್ಗೆ ಅರ್ಜೆನ್ಸಿಯಲ್ಲಿ ಅಥವಾ ಇನ್ನಿತರ ಯಾವುದೇ ಒಂದು ಅವಶ್ಯಕತೆ ಇದ್ದಾಗ ಅಥವಾ MSME ಸ್ಮಾಲ್ ಬಿಸ್ನೆಸ್ ಗಾಗಲಿ ಇನ್ನಿತರ ಏನಾದ್ರೂ ನೀವು ಅವಶ್ಯಕತೆಗಾಗಿ ಲೋನ್ ಅಪ್ಲೈ ಮಾಡೋದಾಗ್ಲಿ ಅಥವಾ ಇಲ್ಲ ಕ್ರೆಡಿಟ್ ಕಾರ್ಡ್ ಗಳನ್ನ ಅಪ್ಲೈ ಮಾಡೋದಾಗ್ಲಿ ಈ ತರ ಮಾಡಿದಾಗ ನಿಮ್ಗೇನಿದೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಮೇಲೆ ನೋಡ್ಬಿಟ್ಟು ಈಸಿಯಾಗಿ ನಿಮ್ಗೆ ಸಿಗುವಂತ ಲೋನು ಅಥವಾ ಕ್ರೆಡಿಟ್ ಕಾರ್ಡ್ ಈಸಿಯಾಗಿ ಸ್ಯಾಂಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ರೈಟ್. ಸೊ ಅದಕ್ಕೋಸ್ಕರ ಕ್ರೆಡಿಟ್ ಸ್ಕೋರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ಸುಮಾರು ಜನಗಳು ಕೇಳೋ ಕ್ವಶನ್ ಏನಂತಂದ್ರೆ ಲೈಕ್ ನಾವು ಕ್ರೆಡಿಟ್ ಸ್ಕೋರ್ ನ ನಾವು ಚೆಕ್ ಮಾಡ್ತಾ ಇರ್ತೀವಿ ಅವಾಗ ಲೈಕ್ Paytm ಆಗಿರ್ಬೋದು ಅಥವಾ ಇನ್ನಿತರೆ ಬಜಾಜ್ ಅಪ್ಲಿಕೇಶನ್ ಆಗಿರ್ಬೋದು, ಪಾಲಿಸಿ ಬಜಾರ್ ಆಗಿರ್ಬೋದು, ಸುಮಾರು ಪ್ಲಾಟ್ಫಾರ್ಮ್ ಗಳಿದೆ ಕ್ರೆಡಿಟ್ ಸ್ಕೋರ್ ನ ಚೆಕ್ ಮಾಡೋಕ್ಕೋಸ್ಕರ. ಅಲ್ಲಿ ಚೆಕ್ ಮಾಡಿದ್ರೆ ಕ್ರೆಡಿಟ್ ಸ್ಕೋರ್ ಏನಿದೆ ಅದು ಕಡಿಮೆ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 750 ನಾನು ಇವತ್ತು ಚೆಕ್ ಮಾಡಿದಾಗ 750 ಇತ್ತು ಅಥವಾ 737 ಇತ್ತು. ಅಥವಾ ನೆಕ್ಸ್ಟ್ ಬೇರೆ ಅಪ್ಲಿಕೇಶನ್ ಅಲ್ಲಿ ಒಂದ್ 2-3 ದಿವಸ ಬಿಟ್ಟು ನಾನು ಬೇರೆ ಅಪ್ಲಿಕೇಶನ್ ಅಲ್ಲಿ ಚೆಕ್ ಮಾಡಿದೆ, Paytm ಅಲ್ಲಿ ಚೆಕ್ ಮಾಡಿದೆ, ಸೊ ಆಮೇಲೆ ಪಾಲಿಸಿ ಬಜಾರ್ ಅಲ್ಲಿ ಚೆಕ್ ಮಾಡಿದೆ. ಸೊ ಹೀಗೆ ಅವಾಗ ಒಂದ್ ವಾರದಲ್ಲಿ ಅಥವಾ 15 ದಿವಸದಲ್ಲಿ ಈ ತರ ಚೆಕ್ ಮಾಡಿದಾಗ ನಮ್ಮ ಸಿಬಿಲ್ ಸ್ಕೋರ್ ಏನು ಕಮ್ಮಿ ಆಗುತ್ತಾ ಅಂತಂದ್ರೆ ಅದಕ್ಕೆ ಆನ್ಸರ್ ನೋ. ಆ ರೀತಿ ಚೆಕ್ ಮಾಡೋದ್ರಿಂದ ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆನೆ ಆಗೋದಿಲ್ಲ. ನೀವು ಚೆಕ್ ಮಾಡಬಹುದು, ನಿಮ್ಗೆ ಬೇಕಾದಾಗ ಸ್ಟೇಟಸ್ ಎಲ್ಲ ನೋಡಬಹುದು. ನೀವು ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ್ರೆ ನಿಮಗೆ ಫುಲ್ ಹಿಸ್ಟ್ರಿಯಲ್ಲಿ ಬರುತ್ತೆ, ಎಷ್ಟೆಲ್ಲ ಲೋನ್ ಓಪನ್ ಇದೆ, ನೀವು ಇಷ್ಟೆಲ್ಲ ಹಿಂಗ್ ತಗೊಂಡಿದ್ರಿ, ಯಾವ್ದು ಕ್ಲೋಸ್ ಆಗಿದೆ, ಯಾವ್ದು ಡ್ಯೂ ಇದೆ, ಯಾವ್ದು ಆನ್ ಗೋಯಿಂಗ್ ಎಲ್ಲ ಫುಲ್ ಹಿಸ್ಟ್ರಿ ಅದರಲ್ಲಿ ಗೊತ್ತಾಗುತ್ತೆ, ರೈಟ್. ಸೊ ನಿಮ್ಮ ಕ್ರೆಡಿಟ್ ಸ್ಕೋರ್ ಯಾವಾಗ ಕಡಿಮೆ ಆಗುತ್ತೆ ಅಂತಂದ್ರೆ ಯಾವಾಗ ಎನ್ಕ್ವೈರಿ ಮಾಡ್ತೀರಾ ನೀವು. ಎನ್ಕ್ವೈರಿ ಬೇರೆ, ಚೆಕ್ ಬೇರೆ. ಎನ್ಕ್ವೈರಿ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ನೀವು ಒಂದು ಯಾವ್ದೊಂದು ಅಪ್ಲಿಕೇಶನ್ ಅಲ್ಲಿ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ Paytm ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಒಂದು ಲೋನ್ ಆಪ್ಷನ್ ನಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ, ರೈಟ್. ಸೊ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀರಾ ಅಂತಂದ್ರೆ ನೀವು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಕಿ KYC ಅಪ್ಡೇಟ್ ನ ಮಾಡ್ತೀರಾ. ಅಂದ್ರೆ KYC ಕಂಪ್ಲೀಟ್ ಮಾಡ್ತೀರಾ ಲೋನ್ ತಗೊಳ್ಳೋಕೋಸ್ಕರ. KYC ಕಂಪ್ಲೀಟ್ ಮಾಡ್ತೀರಾ, ಅದಾದ್ಮೇಲೆ ಆಧಾರ್ ಕಾರ್ಡ್ OTP ಬರೀತಾರೆ, ಅದೆಲ್ಲ ಹಾಕಿರ ಪ್ರೊಸೆಸ್ ಮಾಡ್ತೀರಾ. ಆಮೇಲೆ ನಿಮ್ಗೆ ಲೋನ್ ಏನು ಒಂದ್ ವೇಳೆ ರಿಜೆಕ್ಟ್ ಆಗಿರ್ಬೋದು ಅಥವಾ ಶಾಂಕ್ಷನ್ ಆಗಿರ್ಬೋದು. ಅಂತಹ ಒಂದು ಸನ್ನಿವೇಶದಲ್ಲಿ ಅಂದ್ರೆ ನೀವು ಎನ್ಕ್ವೈರಿ ಏನ್ ಮಾಡ್ತೀರಾ, KYC ಕಂಪ್ಲೀಟ್ ಏನ್ ಮಾಡ್ತೀರಾ, ಅಂತದ್ರಲ್ಲಿ ಏನಾಗುತ್ತೆ ನಿಮ್ಗೆ ಸಿವಿಲ್ ಸ್ಕೋರ್ ಏನಿದೆ ಎಫೆಕ್ಟ್ ಆಗುತ್ತೆ. ಅಂದ್ರೆ ಒಂದ್ ವೇಳೆ ರಿಜೆಕ್ಟ್ ಆಯ್ತು ಅಂದ್ರೆ ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ, ರೈಟ್. ಒಂದ್ ವೇಳೆ ಸ್ಯಾಂಕ್ಷನ್ ಆಯ್ತು ಅಂತಂದ್ರೆ ಅದರಲ್ಲಿ ಆಡ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಮ ಹಿಸ್ಟ್ರಿಯಲ್ಲಿ ಯಾವ್ದು ಸ್ಯಾಂಕ್ಷನ್ ಆಗಿದೆ, ಯಾವ್ದಿಲ್ಲ, ಏನು ಆನ್ ಗೋಯಿಂಗ್ ಎಲ್ಲ ಫುಲ್ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ಸೊ ಅಂತದ್ರಲ್ಲಿ ಏನಿದೆ ನೀವು ಲೋನ್ ತಗೊಂಡ್ರೆ ಸ್ವಲ್ಪ ಕಮ್ಮಿ ಆಗಿರುತ್ತೆ, ರೈಟ್. ಸೊ ಅದೇ ರೀತಿಯಾಗಿ ಎಷ್ಟೇ ಬೇರೆ ಬೇರೆ ಅಪ್ಲಿಕೇಶನ್ಸ್ ಗಳು ಒಂದು ಅಪ್ಲಿಕೇಶನ್ ಗಳು ಸಿಕ್ಕಿಲ್ಲ, ಬೇರೆ ಅಪ್ಲಿಕೇಶನ್ ಅಲ್ಲಿ ಹೋಗಿ ಮತ್ತೆ ಟ್ರೈ ಮಾಡ್ತೀರಾ. ಮತ್ತೆ ಟ್ರೈ ಮಾಡ್ಬಿಟ್ಟು ಮತ್ತೆ ಅದರಲ್ಲಿ KYC ಕಂಪ್ಲೀಟ್ ಮಾಡ್ತೀರಾ. ಅಲ್ಲಿ ನಿಮ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ತೀರಾ. ಸೊ ಅಂತ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಮತ್ತೆ ತಿರ್ಗಾ ಅಲ್ಲಿ ನಿಮ್ KYC ಗೆ ಡೌನ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ, ರೈಟ್. ಸೊ ಒಂದ್ರಲ್ಲಿ ನಿಮ್ಗೆ ಸಿಕ್ಕಿಲ್ಲ, ಮತ್ತೆ 2ರಲ್ಲಿ ಮಾಡ್ತೀರಾ, ಮತ್ತೆ 3ರಲ್ಲಿ ಟ್ರೈ ಮಾಡ್ತೀರಾ. ಈ ತರ ಟ್ರೈ ಮಾಡಿದಾಗ ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಆದ್ರೆ ಸಿವಿಲ್ ಸ್ಕೋರ್ ಕೇವಲ ಸಿವಿಲ್ ಸ್ಕೋರ್ ಚೆಕ್ ಮಾಡಕ್ಕೆ ಅಂದ್ರೆ ನಿಮ್ಗೆ ಎಷ್ಟಿದೆ ಸಿವಿಲ್ ಸ್ಕೋರ್ ಅಂತ ಚೆಕ್ ಮಾಡೋಕ್ಕೋಸ್ಕರ ಯಾವತ್ತು ಏನಿದೆ ಒಂದು ಸಿವಿಲ್ ಸ್ಕೋರ್ ಏನಿರುತ್ತೆ ನಿಮ್ದು ಅದರಲ್ಲಿ ಪರ್ಸೆಂಟೇಜ್ ಏನಿದೆ ಅದರಲ್ಲಿ ಯಾವತ್ತು ಕಮ್ಮಿ ಆಗೋದಿಲ್ಲ ಗೈಸ್, ಓಕೆ. ಸೊ ನೀವು ಚೆಕ್ ಮಾಡ್ಬೋದು, ಬಟ್ ಆದ್ರೆ ಏನಿದೆ ಅಂದ್ರೆ ನಿಮ್ಗೆ ಲೈಕ್ ಎನ್ಕ್ವೈರಿ ಮಾಡ್ಬೇಕಾದ್ರೆ ನೀವು ನೋಡಿ ಒಂದು ಅಥವಾ 2 ಅಪ್ಲಿಕೇಶನ್ ನಿಮ್ಗೆ ಸಿಗಬಹುದು. ಅಥವಾ ಬ್ಯಾಂಕ್ ಅಲ್ಲಿ ಹೋದಾಗ ಕೂಡ ನೀವು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ 1-2ರಲ್ಲಿ ಚೆಕ್ ಮಾಡಬಹುದು. ಅಲ್ಲಿ 3 ಹೋಗ್ಬಿಡಿ, ಇಲ್ಲಾಂದ್ರೆ ನಿಮ್ಗೆ ಸಿಬಿಲ್ ಸ್ಕೋರ್ ಕಮ್ಮಿ ಆಗುತ್ತೆ. ಏನಕ್ಕೆ ಸಿಕ್ಕಿಲ್ಲ ಅಂದ್ರೆ ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ನಿಮ್ ಸಿಬಿಲ್ ಸ್ಕೋರ್ ನ ಇಂಪ್ರೂವ್ ಮಾಡ್ಬೋದು ನೋಡಿ ಫಸ್ಟ್, ಅದಾದ್ಮೇಲೆ ನೀವು ತಿರ್ಗಾ ಅಪ್ಲೈ ಮಾಡಬಹುದು. ಬಟ್ ಪದೇ ಅಪ್ಲೈ ಮಾಡೋದ್ರಿಂದ ನಿಮ್ ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗುತ್ತೆ, ರೈಟ್. ಸೊ ಅಪ್ಲೈ ಮಾಡೋದು ಬೇರೆ, ಚೆಕ್ ಮಾಡೋದು ಬೇರೆ, ರೈಟ್.
ಎನ್ಕ್ವೈರಿ ಅಂಡ್ ಚೆಕ್ ಡಿಫ್ರೆಂಟ್ ಇರುತ್ತೆ. ಚೆಕ್ ಅಂದ್ರೆ ಓನ್ಲಿ ನಿಮ್ದು ಸಿವಿಲ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ತೀರಾ, ಅದಕ್ಕೆ ಚೆಕ್ ಮಾಡಿದ್ರೆ ಯಾವುದೇ ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಬಟ್ ನೀವು ಎನ್ಕ್ವೈರಿ ಮಾಡಿದ್ರೆ ಹೋದ್ರೆ ಅದರಲ್ಲಿ ನಿಮಗೆ ಸಿಬಿಲ್ ಸ್ಕೋರ್ ಕಮ್ಮಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಗೈಸ್. ಓಕೆ, ಐ ಹೋಪ್ ನಿಮ್ಮ ಒಂದು ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಯಾರಿಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಕಮೆಂಟ್ ಮಾಡಿ ಕೆಳಗಡೆಗೆ, ಅಂಡ್ ಇನ್ನೇನಾದ್ರೂ ಕ್ವಶನ್ ಇದು ಕೂಡ ಕೆಳಗಡೆ ಕಮೆಂಟ್ ಮಾಡಬಹುದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಸಿಗೋಣ ಯೂಸ್ಫುಲ್ ವಿಡಿಯೋ. ಟೇಕ್ ಕೇರ್, ಬೈ ಬೈ.